ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಮತದಾನಕ್ಕೆ ಬೆಂಗಳೂರಿನ ಎಲ್ಲ ಸನ್ನದ್ಧಗಳನ್ನು ಮುಚ್ಚಬೇಕು ಅಂತೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಚುನಾವಣಾ ಆಯುಕ್ತರು ಆದೇಶವನ್ನು ಕೊಟ್ಟಿದ್ದಾರೆ. ಬಹಳ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಬೆಂಗಳೂರು ನಗರದಲ್ಲಿ ನಡೆಯುವಂಥ ಈ ಒಂದು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದು ಕೇವಲ ಒಂದು 16,000 ವೋಟರ್ಸ್ ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಬೇರೆ ಯಾವುದೇ ಪಬ್ಲಿಕ್ ಕೂಡ ಇನ್ವಾಲ್ವ್ ಆಗೋದಿಲ್ಲ. ಇದಲ್ಲದೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ಎಲ್ಲರೂ ಭಾಗವಹಿಸುವಂಥ ಜನ ಯಾವುದೇ ಅವಿದ್ಯಾವಂತರಲ್ಲ, ಸುಶಿಕ್ಷಿತರು. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಂಗಡಿಗಳನ್ನು ಮುಚ್ಚಬೇಕು ಅಂತಕ್ಕಂಥ ಆದೇಶ ಇದು ಕಾನೂನಲ್ಲಿ ಇದೆ ಅಂತ ಹೇಳ್ತಾರೆ. ಆದರೂ ಕೂಡ ಈ ಆದೇಶದಿಂದ ಬಹಳಷ್ಟು ಸನ್ನದ್ಧರಿಗೆ ತೊಂದರೆ ಆಗ್ತದೆ. ಮಾತ್ರ ಅಲ್ಲ, ಸರ್ಕಾರಕ್ಕೂ ಕೂಡ ರಾಜಸ್ವದ ಕೊರತೆ ಆಗ್ತದೆ. ಬೆಂಗಳೂರು ನಗರ ಒಂದರಲ್ಲೇ ಸುಮಾರು 3,900ರಷ್ಟು ಬಾರ್ಗಳು, ವೈನ್ ಶಾಪ್ಗಳು ಕಾರ್ಯನಿರ್ವಹಿಸುತ್ತವೆ. ಕರ್ನಾಟಕದಲ್ಲಿ 12,500 ಸನ್ನದ್ಧಗಳಲ್ಲಿ ಸುಮಾರು 4,000ರಷ್ಟು ಬೆಂಗಳೂರಿನಲ್ಲೇ ಇರೋದು. ಟೋಟಲ್ ರಾಜಸ್ವದ ಲೆಕ್ಕಾಚಾರ ತಗೊಂಡಾಗ ಬೆಂಗಳೂರು ನಗರದ ಒಂದರಿಂದಲೇ ಸುಮಾರು 35ರಿಂದ 40% ರಾಜಸ್ವ ಕ್ರೋಢೀಕರಣ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಅಂಗಡಿಗಳನ್ನು 4 ದಿನಗಳ ಕಾಲ ಮುಚ್ಚಬೇಕು ಅನ್ನೋದು ಎಷ್ಟು ಸಮಂಜಸ ಅಂತ ಅವರು ತಿಳ್ಕೋಬೇಕು. ಇದು ಸರ್ಕಾರದ ರಾಜಸ್ವದ ದೃಷ್ಟಿಯಿಂದ ಸುಮಾರು ಒಂದು 250ರಿಂದ 300 ಕೋಟಿಯಷ್ಟು ವರಮಾನ ನಷ್ಟ ಆಗ್ತದೆ. ಅದೇ ನಾವು ಪ್ರೈವೇಟ್ ನಮ್ಮ ಎಲ್ಲ ಸನ್ನದ್ಧರ ವಿಷಯ ಬಂದಾಗ ಸುಮಾರು ದಿನವೊಂದರ 15ರಿಂದ 20 ಕೋಟಿಯಷ್ಟು ನಷ್ಟ, ವ್ಯಾಪಾರದ ನಷ್ಟವನ್ನು ನಾವು ಖಂಡಿತವಾಗಿ ಪಡಿತೇವೆ. ಇದಕ್ಕೆ ಸರ್ಕಾರ ಚಿಂತನೆ ಮಾಡಬೇಕು. ಕಾನೂನಿನಲ್ಲಿ ಇದೆ ಅಂತಕ್ಕ ತಕ್ಷಣ ಅದನ್ನು ಅನುಷ್ಠಾನಗೊಳಿಸಿದ್ರೆ ಸರ್ಕಾರಕ್ಕೆ ಆದಾಯ ಗೊತ್ತಾಗ್ತದೆ, ನಮ್ಮ ವೈಯಕ್ತಿಕ ಬದುಕಿನ ಗತಿ ಏನು, ಇದನ್ನೆಲ್ಲ ಮನಗಂಡು ಸರ್ಕಾರ ಇಂಥ ನಿರ್ಧಾರಗಳನ್ನು ಕೆಲವು ಎಲ್ಲಿ ಕಾನೂನಿನ ತಪ್ಪಿದೆ ಅದನ್ನು ಸರಿ ಮಾಡಿಸಬೇಕಾದ ಜವಾಬ್ದಾರಿ ಕೂಡ ಸರ್ಕಾರದ್ದಿದೆ. ಕೇವಲ ಒಂದು ಅಂಗಡಿಯನ್ನು ಬಂದ್ ಮಾಡೋದ್ರಿಂದ ನಾನು ಹೇಳೋದು 16,000 ಮಾತ್ರ ಅಷ್ಟೇ ಶಿಕ್ಷಕರಿಂದ ಇದರಲ್ಲಿ ಪಾಲ್ಗೊಳ್ಳೋದು, ಅದು ಕೂಡ ಪಬ್ಲಿಕ್ ಪಾಲ್ಗೊಳ್ಳೋದಿಲ್ಲ. ಆದ್ದರಿಂದ ಇದನ್ನು ಮನಗಂಡು ಇನ್ನಾದರೂ ಕೂಡ ಈ ಆದೇಶವನ್ನು ಮಾರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಇದರಿಂದ ಸನ್ನದ್ಧರಿಗೂ ಹಿತ ಆಗ್ತದೆ. ಬಹಳಷ್ಟು ನೋಡಿ, 4 ದಿನಗಳ ಕಾಲ ಅಂಗಡಿಯನ್ನು ಮುಚ್ಚಿದ್ರೆ ಅಲ್ಲಿಯ ನೌಕರ ಚಾಕರ ವರ್ಗದ ಗತಿಯೇನು, ಅವರನ್ನು ಸಾಕುವಂಥ ಜವಾಬ್ದಾರಿ ಕೂಡ ನಮ್ಮ ಮಾಲಕರ ಮೇಲೆ ಇರ್ತದೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ಖಂಡಿತವಾಗಿ ಇದು ಸನ್ನದ್ಧರ ಮೇಲೆ ಒಂದು ಪ್ರಹಾರ. ಸೊ ಇಂಥ ಆದೇಶಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬಾರ್ದು. ಮತ್ತು ಈ ಆದೇಶವನ್ನು ಕೂಡ ಅವರು ಮಾರ್ಪಾಡು ಮಾಡಿ ಕೇವಲ ಒಂದು 24 ಗಂಟೆಗಳ ಅಥವಾ 12 ಗಂಟೆಗಳ ಕ್ಲೋಜರ್ ಮಾತ್ರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಕೋರಿಕೆ.